ರಾಜ್ಯದಲ್ಲಿ ಪ್ರತಿದಿನ ಹೃದಯಾಘಾತಕ್ಕೆ ಬಲಿಯಾಗೋರ ಸಂಖ್ಯೆ ಪ್ರತಿ ಬುಲೆಟಿನ್ನಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಇದು ಸಹಜವಾಗಿ ಜನರ ಆತಂಕಕ್ಕೆ ಕಾರಣ ಆಗಿದೆ. ಹೀಗಾಗಿ ತಮ್ಮ ಹೃದಯದ ಆರೋಗ್ಯ ಹೇಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ತಂಡೋಪತಂಡವಾಗಿ ಗುಂಪಾಗಿ ಒಂದೇ ಸಮ ಜಯದೇವ ಹೃದ್ರೋಗ ಆಸ್ಪತ್ರೆ ಸೇರಿದಂತೆ ಖ್ಯಾತ ಹೃದ್ರೋಗ ಆಸ್ಪತ್ರೆಗಳಿಗೆ ಅವರು ಹೋಗ್ತಾ ಇದ್ದಾರೆ. ಪ್ರತಿದಿನ 600 OPD ಕೇಸ್ ನೋಂದಣಿ ಆಗ್ತಿದೆ ಅಂತ ಕಲಬುರಗಿ ಜಯದೇವ ನಿರ್ದೇಶಕ ಡಾಕ್ಟರ್ ವೀರೇಶ್ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆ ಆದರೂ ಹಾರ್ಟ್ ಅಟ್ಯಾಕ್ ಅಂತ ಜನ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಜನರ ಆತಂಕವು OPD ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಅಂತ ಡಾಕ್ಟರ್ ವೀರೇಶ್ ತಿಳಿಸಿದರು. ಮುಂಚೆ ನಾವು ಹಳೆ ಆಸ್ಪತ್ರೆಯಲ್ಲಿದ್ದಾಗ ಅಂದರೆ ಜಿಮ್ಸ್ ಬಿಲ್ಡಿಂಗ್ 3rd ಫ್ಲೋರ್ದಲ್ಲಿದ್ದಾಗ ಆವಾಗ 300-350 OPD ಆಗ್ತಾಯಿತ್ತು. ಈಗ ಈ ಹೊಸ ಬಿಲ್ಡಿಂಗ್ ಶಿಫ್ಟ್ ಆದ ನಂತರ ಸಮ್ವೇರ್ 400 to 450-500 ತನಕ ಹೋಗ್ತಾಯಿದ್ವಿ. ಈಗ ಕಳೆದ ವಾರ ಮತ್ತು ನಿನ್ನೆ ಮಂಡೇ 600 OPD ನೋಡಿರೋದು ನಾವು ಒನ್ ಡೇದಲ್ಲಿ. ಹಾಗೆ ನಂಬರ್ಸ್ ಆರ್ ಇನ್ಕ್ರೀಸಿಂಗ್. ಏನಂತ ಇದ್ದಾರೆ ಸರ್ ಬಹುತೇಕವಾಗಿ ಬಂದಂಥ ಜನರಲ್ಲಿ, ಮತ್ತು ಎಷ್ಟು ಜನರಿಗೆ ನಿಜವಾಗ್ಲೂ ಸಿವಿಯರ್ ಆಗಿ ಹಾರ್ಟ್ ಸಮಸ್ಯೆಗಳು ಇತ್ತು? ಅದರಲ್ಲಿ ಅರೌಂಡ್ 200 ವೇರ್ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ ಅಂತಂತಂದರೆ ಎದೆ ನೋವು ಹಾರ್ಟಿಂದ ಅಲ್ಲ. ಸೊ ಅದು ಬೇರೆ ಮೂಳೆ ನೋವು ಇರ್ಬೋದು, ಮಾಂಸದ ನೋವು ಇರ್ಬೋದು, ಆರ್ ಆ್ಯಸಿಡಿಟಿ ಇರ್ಬೋದು, ಆ ಥರ. ಸೊ ಔಟ್ ಆಫ್ 300 ನ್ಯೂ ಪೇಷಂಟ್ಸ್ ಅರೌಂಡ್ 200 ಪೇಷಂಟ್ಸಿಗೆ ನಾನ್ ಕಾರ್ಡಿಯಾಕ್ ಪ್ರಾಬ್ಲಮ್ಸೇ ಇತ್ತು. ಸೊ ಅದು ಏನಂತಂದರೆ ಅದೇ ಈಗ ರೀಸೆಂಟ್ದಾಗಿ ಇದೆಲ್ಲ ಬೇರೆ ಕಡೆ ಎಲ್ಲ ಡೆತ್ಸ್ ಹೆಚ್ಚಾಗಿದ್ದರಿಂದ ಅದು ಆತಂಕ ಭಯದಿಂದ ಸೊ ಜನರು ಏನಂತಂದರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಬಂದು ಚೆಕ್ ಮಾಡಿಸ್ಕೊಳ್ತಾ ಇರೋದು. ಸೊ ಹಾಗಾಗಿ ನಂಬರ್ಸ್ ಆರ್ ಇನ್ಕ್ರೀಸಿಂಗ್. ಈಗ ಬಹುತೇಕವಾಗಿ ಯಂಗ್ ಜನ್ರೇಷನ್ ಏಜ್ ಅವ್ರ ಬಲ್ಲೇ ಹೃದಯಾಘಾತ ಹೆಚ್ಚಾಗಿ ಕಾಣ್ ಬರ್ತಾ ಇದೆ. ಸೊ ಯಾವ ರೀತಿಯಾದಂಥ ಪ್ರಿವೆಂಟಿವ್ ತೊಗೊಳ್ಬೇಕು ಅಂತ ನೀವು ಒಂದು ಸಲಹೆ ಕೊಡ್ತೀರಾ ಅಂತ? ಈಗ ಏನಾಗ್ತಾ ಇದೆ, ಈಗ ಯಂಗ್ಸ್ಟರ್ಸು ಈಗ ಲಾಟ್ ಆಫ್ ಸ್ಟ್ರೆಸ್ ಆಗ್ತಾ ಇದೆ. ವರ್ಕ್ ಪ್ರೆಷರ್ ಇರ್ಬೋದು, ನಿದ್ದೆ ಸರಿ ಇಲ್ಲ, ಮೊಬೈಲ್ ಬಳಕೆ ಹೆಚ್ಚಾಗಿದೆ. ಒಂದು ಹಾಫ್ a ಕಿಲೋಮೀಟರ್ ಇದ್ರೂ ಬೈಕ್ ಮೇಲೆ ಹೋಗ್ತಾರೆ ಎಲ್ಲರೂ. ನಡ್ಕೊಂಡು ಹೋಗೋದಾಗಲಿ ನಡೆಯೋದಾಗಲಿ ತುಂಬ ಕಡಿಮೆ ಆಗಿದೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ. ಅದರ ಜೊತೆ ಮೆಂಟಲ್ ಸ್ಟ್ರೆಸ್ಸು. ಸೊ ಇದರಿಂದನೂ ಸ್ಟ್ರೆಸ್ಲಿಂದನೂ ಏನಂತಂದರೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲ ಕಾರಣ. ಪ್ಲಸ್ ಪೇರೆಂಟ್ಸಿಗೆ ಹಾರ್ಟ್ ಸಮಸ್ಯೆ ಇದ್ದರೆ ಮಕ್ಕಳಲ್ಲಿ ಒಂದು 10 ಇಯರ್ಸ್ ಮುಂಚೆ ಬರೋ ಸಾಧ್ಯತೆ ಹೆಚ್ಚಿದೆ. ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, ಆಫ್ಟರ್ ಕೋವಿಡ್ ಆದಮೇಲೆ ಕೋವಿಶೀಲ್ಡ್ನಿಂದನೂ ಎಫೆಕ್ಟ್ ಆಗ್ತಾ ಇದೆ ಅನ್ನೋದೊಂದು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತೀರ? ಅದು ಹೇಳೋದು ಕಷ್ಟ. ಬಿಕಾಸ್ ಏನಾಗುತ್ತೆ, ಅದಕ್ಕೆ ಪ್ರಾಪರ್ ರಿಸರ್ಚ್ ಮಾಡಬೇಕಾಗತ್ತೆ. ಬಿಕಾಸ್ ಎಲ್ಲರೂ ತೊಗೊಂಡಿದ್ದೀವಿ, ನಾವು ತೊಗೊಂಡಿದ್ದೀವಿ 3 ಡೋಸಸ್ಸು 3 ಡೋಸಸ್ಸು. ಸೊ ಹೇಳೋದು ಕಷ್ಟ. ಲಾಟ್ ಆಫ್ ಅದರ್ ಫ್ಯಾಕ್ಟರ್ಸ್ ಮೇ ಬಿ ಹೆಪ್ಪುಗಟ್ತಾ ಇದೆ ಅದರಿಂದ ಜಾಸ್ತಿ ಅಂತ ಅಂದರೆ ಪರ್ಸೆಂಟೇಜ್ ಇಲ್ಲ. ಅದು ಹಾಗೆ ಹೇಳೋದಕ್ಕೆ ಸ್ಟಡೀಸ್ ಬೇಕಾಗತ್ತೆ, ರಿಸರ್ಚ್ ಮಾಡಬೇಕಾಗತ್ತೆ ಅದರ ಮೇಲೆ ಸ್ಪೆಸಿಫಿಕ್ಕಾಗಿ. ಅದು ಹೇಳೋದು ಕಷ್ಟ. ಬಟ್ ಬೇರೆ ಕಾರಣಗಳು ಇದೆ ವಿಚ್ ಈಸ್ ಆಬ್ವಿಯಸ್. ಏರ್ ಪೊಲ್ಯೂಷನ್ ಮೋಸ್ಟ್ ಕಾಮನ್. ಅದು ಯಾರೂ ನೋಡ್ತಾನೆ ಇಲ್ಲ. ಯಾರು ಅದಕ್ಕೆ ಕ್ವಾಲಿಟಿ ಏರ್ ಇಂಡೆಕ್ಸ್ ಕ್ವಾಲಿಟಿ ಎಷ್ಟು ಬೆಟ್ಟಿಗೆ ಇದೆ, ನಾವು ಎಲ್ಲರೂ ಉಸಿರಾಡೋ ಅದು ಎಷ್ಟು ಮಟ್ಟಿಗೆ ಅದರದ್ದು ಇದೆ ಅದು ಗೊತ್ತಿಲ್ಲ. ಸೊ ದೇರ್ ಆರ್ ಅದರ್ ಫ್ಯಾಕ್ಟರ್ಸ್ ವಿಚ್ ಆರ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಪ್ಲಾಸ್ಟಿಕ್ ಬಳಕೆ ಈಗ ಹೊಸ ಇದು ಏನಂತಂದರೆ ಮೈಕ್ರೋ ಪಾರ್ಟಿಕಲ್ಸ್. ಸೊ ಈಗ ನಾವು ಟೀ ಬ್ಯಾಗುದಲ್ಲಿ ಏನು ಟೀ ಕುಡಿತೀವಿ ಆರ್ ಕಪ್ಸು, ಪೇಪರ್ ಕಪ್ಸು, ಅದರಿಂದೆಲ್ಲನೂ ಮೈಕ್ರೋ ಪಾರ್ಟಿಕಲ್ಸ್ ಅಂತ ಬರುತ್ತೆ. ಸೊ ಅದು ಅಷ್ಟು ಚಿಕ್ಕದಿರುತ್ತೆ ಅಂತಂದರೆ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಇನ್ ಟು ಸೆಲ್ಸ್. ಸೊ ಅದ್ರದ್ದು ಇಂಪ್ಯಾಕ್ಟ್ ಏನಾಗ್ತಾ ಇದೆ ನೋಬಡಿ ನೋಸ್. ಇಟ್ ಈಸ್ ಸ್ಟಿಲ್ ಅಂಡರ್ ರಿಸರ್ಚ್.